ಪ್ರತಿ ವರ್ಷ ಟೊಮೊಟೊ ಅವಕ ಅಂದ್ರೆ ಋತುಮಾನ ಪ್ರಾರಂಭವಾದಾಗ ಈ ದೇಶದಲ್ಲಿ ಎಷ್ಟು ಕಂಪನಿಗಳಿದೆ ಅಂತ ಗೊತ್ತಿಲ್ಲ. ಎಲ್ಲ ಬಂದ್ಬಿಟ್ಟು ನಮ್ಮ ಕಂಪನಿ ಬಿತ್ತನೆ ಬೀಜ ಉಪಯೋಗಿಸಿ, ನಮ್ಮ ಔಷಧಿಗಳನ್ನು ಉಪಯೋಗಿಸಿ, ನಮ್ಮ ರಸಗೊಬ್ಬರಗಳು ಉಪಯೋಗಿಸಿ ಅಂತೇಳಿ ಜಾಹೀರಾತುಗಳ ಮುಖಾಂತರ ಕೃಷಿ ಅಧಿಕಾರಿಗಳು, ತೋಟಗಾರಿಕೆ ಅಧಿಕಾರಿಗಳನ್ನು ದಿಕ್ಕು ತಪ್ಪಿಸಿ ಕೆಲವು ಅಂಗಡಿ ಮಾಲೀಕರ ಜೊತೆ ಶಾಮೀಲಾಗಿ ನೇರವಾಗಿ ರೈತರ ತೋಟಗಳಿಗೆ ಹೋಗ್ಬಿಡ್ತಾರೆ. ಅಲ್ಲಿ ರೈತರ ಅಮಾಯಕತನವನ್ನು ಬಂಡವಾಳ ಹಾಕಿಸಿಕೊಂಡು ನಿಮ್ಮ ಭೂಮಿ ಫಲವತ್ತತೆ ಹೆಚ್ಚಬೇಕು, ಎರೆಹುಳ ಬರಬೇಕು, ನೀವು ಆ ಗೊಬ್ಬರ ಈ ಗೊಬ್ಬರ ಹಾಕಿ ನಾಶ ಮಾಡ್ಬಿಟ್ಟಿದ್ದೀರಾ, ನಾವಿದೀವಿ ನಿಮ್ಗಂತೇಳಿ ಏನೋ ಭರವಸೆ ಕೊಟ್ಟ ನಮಗೆ ಯಾವ ಭರವಸೆ ಕೊಡ್ತಾರಂದ್ರೆ ನಮ್ಮ ವಯಸ್ಸಾದ್ಮೇಲೆ ಯಮದೂತನ ಕರ್ಕೊಂಡು ಹೋಗ್ತಾರೆ ನೋಡಿ, ಆ ರೀತಿ ಭರವಸೆ ಕೊಡ್ತಾರೆ. ಅದರ ಜೊತೆಗೆ ಒಂದು ಕಡೆ ಆಂಧ್ರ, ತಮಿಳುನಾಡು ಸರ್ಕಾರಗಳು ಅಲ್ಲಿನ ರೈತರ ಹಿತದೃಷ್ಟಿಯಿಂದ ಸಂಪೂರ್ಣವಾಗಿ ಬಯೋ ಔಷಧಿಗಳನ್ನ ನಿಷೇಧ ಮಾಡಿದ್ದಾರೆ. ಆ ನಿಷೇಧ ಮಾಡುವ ಔಷಧಿಗಳನ್ನ ನಮ್ಮ ಕೋಲಾರ ಜಿಲ್ಲೆಯಲ್ಲಿ, ಯಾಕಂದ್ರೆ ಈ ಗಡಿ ಅಲ್ವಾ, ಈ ಕಡೆ ಆಂಧ್ರ ಇದೆ, ಈ ಕಡೆ ತಮಿಳುನಾಡು ಇದೆ, ನೇರವಾಗಿ ಬಂದ್ಬಿಡೋದು. ಅಧಿಕಾರಿಗಳ ಏನು ಕರ್ತವ್ಯ, ಏನು ಸರ್ಕಾರಿ ಅಧಿಕಾರಿಗಳು ಏನು ಕರ್ತವ್ಯ ನಿರ್ವಹಿಸ್ತಾರೆ ಕೆಲಸ, ಸರ್ಕಾರಿ ಇದರಲ್ಲಿ ಅವ್ರು ಬರಲ್ಲ, ಅವಧಿಯಲ್ಲಿ ಬರಲ್ಲ. ಅವ್ರ ಅವಧಿ ಮುಗಿದೋಗ್ತಾರೆ ಸಾಯಂಕಾಲ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ಈ ವ್ಯಾಪಾರಸ್ಥರ ಈ ಕಂಪನಿಗಳ ಹೊಂದಿದ್ದು. ಅವರು ನಿಯತ್ತಾಗಿ ರೈತರಿಗೆ ಅನುಕೂಲ ಮಾಡ್ಕೊಡಕಟ್ಟಿದ್ರು, ಯಾಕೆ ಅವರು ರಾತ್ರಿ ಹೊತ್ತು ಹೋರಾಟ ಮಾಡಬೇಕು? ನಾವು ಕೇಳ್ತದೆ ಇಷ್ಟೇ, ಕಾಳಸಂತೆಯಲ್ಲಿ ಯೂರಿಯಾ ಮಾರಾಟ ತಡೆಗೆ ಒಂದು ವಿಶೇಷ ತಂಡ ರಚನೆ ಮಾಡಬೇಕು. ಅದರ ಜೊತೆಗೆ ನಕಲಿ ಔಷಧಿಗಳು, ನಕಲಿ ಕೀಟನಾಶಕಗಳು ನಿಯಂತ್ರಣ ಮಾಡಬೇಕು. ಮತ್ತೆ ಅದೇ ಪ್ರಮುಖವಾಗಿ ಇವತ್ತು ಕೋಲಾರ ಜಿಲ್ಲಾದ್ಯಂತ ಸಾವಿರಾರು ಅಂಗಡಿಗಳಿದೆ, ಅದರಲ್ಲಿ ಬಯೋ ಔಷಧಿ ಮಾರಾಟ ಮಾಡಕ್ಕೆ ತಡೆಯಕ್ಕೆ ಅಧಿಕಾರಿಗಳಿದ್ದಾರೆ. ಆದ್ರೆ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ಮೂಲಕ ನೇರವಾಗಿ ರೈತರಿಗೆ ಮನೆ ಬಾಗಿಲಿಗೆ ಹೋಗಿ ತಲುಪಿಸ್ತಾ ಇದ್ದಾರೆ. ಇದನ್ನ ತೋಟಗಳಿಗೆ ಹೋಗೋದು, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮಾರಾಟ ಮಾಡೋದು, ಇದರಿಂದ ಸುಮಾರು ರೈತರು ವಂಚನೆಗೆ, ಮೋಸಕ್ಕೆ ಒಳಗಾಗ್ತಾ ಇದರಿಂದ ಈ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಮೂಲಕ ಮಾರಾಟ ಮಾಡುವ ದಂಧೆಗೆ ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತೆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳ ಮನವಿ ಮಾಡ್ತಾ ಇದ್ವಿ, ತೋಟಗಾರಿಕೆ ಸಚಿವರಿಗೆ ಮತ್ತು ಕೃಷಿ ಮಂತ್ರಿಗೆ. ಯಾಕಂದ್ರೆ ಇವತ್ತು ಮ್ಯಾಟ್ ಕೊಡ್ತಾ ಇದ್ದಾರೆ, ಕಳೆ ಮ್ಯಾಟ್ ಅಂತ ಕೊಡ್ತಾ ಇದ್ದಾರೆ ಕೂಲಿಕರು. ಯಾಕಂದ್ರೆ ಸರ್ಕಾರ ಉಚಿತವಾಗಿ 5 ಭಾಗ್ಯ ಕೊಟ್ಬಿಟ್ಟು 6ನೇ ಭಾಗ್ಯ ಕೃಷಿ ಇದನ್ನ ತಲೆ ಮೇಲೆ ಹಾಕೊಳ್ರಿ ಅಂತ ಕೊಟ್ಬಿಟ್ಟಿದ್ದಾರೆ. ಇವತ್ತು ಕೇಳಿದ್ರೆ 2000 ಸಿದ್ದರಾಮಯ್ಯ ಇಸ್ತಾಡೋ, 5 kg ಮೋದಿ ಇಸ್ತಾಡೋ, ಮಕ್ಕೇಂ ಕಾವಲ್ಲ ಅನ್ನೋ ಮಟ್ಟಕ್ಕ ಇವತ್ತು ಕೂಲಿ ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವ್ ಹೇಳೋದಷ್ಟೇ, ಇವತ್ತು ಕೃಷಿ ಕ್ಷೇತ್ರ ಅನ್ನೋದು ಭಾರಿ ಒಂದು ಇಂಪಾರ್ಟೆಂಟ್ ಜೀವನದಲ್ಲಿ. ಯಾಕಂದ್ರೆ ಏನಿಲ್ಲ ಅಂದ್ರೂ ಬದುಕ್ಬೋದು, ನಾವು ಆಹಾರ ಅಲ್ಲದೆ ಬದುಕಕ್ಕಾಗಲ್ಲ. ಕೃಷಿ ಕ್ಷೇತ್ರಕ್ಕೆ ಅವಶ್ಯಕತೆ ಇರುವ ಈ ಕಳೆ ಮ್ಯಾಟ್ ಏನ್ ಕೊಡ್ತಾ ಇದ್ದೀರಾ ತೋಟಗಾರಿಕೆ ಇಲಾಖೆಯಿಂದ, ರಾಷ್ಟ್ರೀಯ ಕೃಷಿ ಮಿಷನ್ ಅಂತೇಳಿ ಏನ್ ಕೊಡ್ತಾ ಇದ್ದೀರಾ, ಅದರಲ್ಲಿ ಖಂಡಿತವಾಗ್ಲು ಬರೀ ಒಂದು ತಾಲೂಕಿಗೆ 2.5 ಎಕರೆಗೆ ಮಾತ್ರ ಕೊಡ್ತಾ ಇದ್ದಾರೆ. ಆರೇನು ಬಕಾಸುನ ಒಟ್ಟಿಗೆ ಅರಕಾಸು ಮಜ್ಜಿಗೆ ಅಂತೇಳಿ ನಾವು ಕೇಳ್ತಾ ಇರೋದಷ್ಟೇ. ಕನಿಷ್ಠ 90% ರೈತರಿಗೆ 90% ಸಬ್ಸಿಡಿ ದರದಲ್ಲಿ ರೈತರಿಗೆ ಈ ಒಂದು ಕಳೆ ಮ್ಯಾಟ್ ಅನ್ನು ನೀಡುವ ಮುಖಾಂತರ ಸಂಕಷ್ಟದಲ್ಲಿರುವ ರೈತ ಕುಲವನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಈ ಮೂಲಕ ತೋಟಗಾರಿಕೆ ಮತ್ತು ಕೃಷಿ ಮಂತ್ರಿಗಳನ್ನು ಒತ್ತಾಯ ಮಾಡಿ